Should say hi. ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋನಾಗ ಕಮರ್ಷಿಯಲ್ ಸ್ಟ್ರೀಟ್ನಾಗ ಏನು ಹೊಸ ಫ್ಯಾಷನ್ ಟ್ರೆಂಡ್ ಅಥವಾ ಕಲೆಕ್ಷನ್ ಬಂದೈತಿ ಅದ್ರ ಬಗ್ಗೆ ವಿಡಿಯೋ ಮಾಡತ್ತೀನಿ. ಫಸ್ಟಿಗೆ ನಾವು ರೀಚ್ ಆದಮೇಲೆ ಹೋಗಿದ್ದ ಸಫೀನಾ ಪ್ಲಾಜಾನ್ಯಾಗ. ಇದೊಂದು ಬಿಲ್ಡಿಂಗ್ ಐತಿ, ಹೋಲ್ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು. ಇಲ್ಲಿ ಫ್ಲೀ ಮಾರ್ಕೆಟ್ ಅರೇಂಜ್ ಮಾಡಿರ್ತಾರೋ, ಅಂದ್ರೆ ಸ್ಮಾಲ್ ಸ್ಟಾಲ್ಸ್ ಹಾಕಿರ್ತಾರೆ ಎಲ್ಲ ಅಂಗಡಿಯವ್ರ. ಸೊ ಅದನ್ನು ನಾವು ನೋಡ್ಕೊಂಬರೋಣ ಅಂತ ಹೋದ್ವಿ. ಆ್ಯಂಡ್ ಈಗ ಶಾಪಿಂಗ್ ಕಾಂಪ್ಲೆಕ್ಸ್ನಾಗೆಲ್ಲ ಪ್ರೀಮಿಯಂ ಕ್ವಾಲಿಟಿದು ಶಾಪ್ಸ್ ಅದಾವ ಒಳಗಡೆ, ದೊಡ್ಡ ಶಾಪ್ಸ್. ಡಿಸೈನರ್ ವೇರ್ ಆಗಿರ್ಬೋದು, ಆಫರ್ನಾಗಿರುವಂತಹ ಕೆಲವಷ್ಟು ಬಟ್ಟೆ ಅಂಗಡಿ ಮತ್ತು ಲೈಫ್ ಸ್ಟೈಲ್ ಪ್ರಾಡಕ್ಟ್ಸ್, ಇದು ಕುಕ್ಕರಿ ಅಥವಾ ಕಿಚನ್ಗೆ ಸಂಬಂಧಪಟ್ಟಂಥ ಐಟಮ್ಸ್. ಸೊ ಕಾರ್ಪೆಟ್ಸ್ ಅಥವಾ ಕಾಶ್ಮೀರಿ ವರ್ಕ್, ಲಕ್ನವಿ ವರ್ಕ್, ಕುರ್ತಾಗಳು, ಈ ಥರ ಬಹಳಷ್ಟು ಒಳಗಡೆ ಶಾಪ್ಸ್ ಅದಾವೆ. ಸೊ ಅದರೊಳಗಡೆ ಈ ಥರ ಫ್ಲೀ ಮಾರ್ಕೆಟನ್ನು ಕೂಡ ಅರೇಂಜ್ ಮಾಡಿದರು. ಸೊ ಈ ಸ್ಟಾಲ್ನಾಗ ಭಾಳ ಕಮ್ಮಿ ರೇಟ್ನಾಗ ಒಳ್ಳೊಳ್ಳೆ ಆಕ್ಸೆಸರೀಸ್ ಇತ್ತು. ಬ್ಯಾಂಗಲ್ಸ್ ಆಗ್ಬೋದು, ನೆಕ್ಲೆಸಸ್ ಆಗ್ಬೋದು, ಈ ಥರ ಹಾರ ಮತ್ತು ಬ್ರಾಸ್ಲೆಟ್ಸ್, ಇಯರಿಂಗ್ಸ್, ಫಿಂಗರ್ ರಿಂಗ್ಸ್, ಓವರ್ ಆಲ್ ಎಲ್ಲ ನಿಮಗಿಲ್ಲಿ ಆಕ್ಸೆಸರೀಸ್ ಸಿಕ್ಕಾಕತ್ತಿದ್ದು ನೋಡ್ಬೋದು ನೀವು. ಸೊ ಇದೆಲ್ಲ ಕೂಡ 99 ರೂಪೀಸ್ ಸ್ಟಾಲ್ ಇತ್ತು. ಈ ಬ್ಯಾಗ್ಸ್ ಏನು ನೋಡತ್ತೀರಿ, ಮೆಟಲ್ ಬ್ಯಾಗ್ಸ್ ಎಲ್ಲ ಕೂಡ ಹಿತ್ತಾಳೆಯಿಂದ ಮಾಡಿದ್ದ ಮತ್ತು ಮೇಲೆ ಪರ್ಲ್ ಇರ್ತೈತಿ. ಸೊ ಚೆನ್ನಾಗಿ ಡೆಕೋರೇಟ್ ಮಾಡಿರುವಂತಹ ಬ್ಯಾಗ್ಸ್ ಇವೆಲ್ಲ. ಕ್ಲಚ್ ಥರ ಕೂಡ ಯೂಸ್ ಮಾಡ್ಬೋದು, ಅದಕ್ಕೆ ಸ್ಲಿಂಗ್ ಕೂಡ ಇರ್ತೈತಿ, ಸ್ಲಿಂಗ್ ಬ್ಯಾಗ್ ಥರ ಯೂಸ್ ಮಾಡ್ಬೋದು. ಎತ್ನಿಕ್ ವೇರಿಗೆಲ್ಲ ಬೆಸ್ಟ್ ಇರ್ತೈತಿ. ಚೂಡಿದಾರ್ ಮೇಲೆ ಸಿಂಪಲ್ ಚೂಡಿದಾರ್ ಹಾಕೊಂಡ್ರೆ ಈ ಥರ ಬ್ಯಾಗ್ ಕ್ಯಾರಿ ಮಾಡೋದು ಭಾರಿ ಇರ್ತೈತಿ. ಸೊ ಇದ್ರ ಪ್ರೈಸ್ 2500 ಇತ್ತಂತ. ಬಟ್ ಆಫರ್ನಾಗ ಈಗ ಸದ್ಯಕ್ಕೆ 990 ರೂಪೀಸ್ ಅವ್ರು ಮಾರಾಕತ್ತಿದ್ರು. ನಂಗೆ ಇಷ್ಟ ಆಯಿತು, ಬಟ್ ಅಫೋರ್ಡಬಲ್ ಅನ್ನಿಸ್ಲಿಲ್ಲ ನಂಗೆ. ಅದಾದಮೇಲೆ ನೆಕ್ಸ್ಟ್ ಸ್ಟಾಲ್ನಾಗ ಈ ಥರ ಖಾದಿ ಮತ್ತು ಲೆನಿನ್ ಕಾಟನ್ದು ಸ್ಯಾರೀಸ್ ಕೂಡ ಮಾರಾಕತ್ತಿದ್ರು. ಅದು ಕೂಡ ಸ್ಟಾಲ್ ಮಸ್ತ್ ಇತ್ತು. ಈ ಥರ ಡೈಲಿ ವೇರ್ ಸ್ಯಾರೀಸ್, ಅಫಿಷಿಯಲ್ ಸ್ಯಾರೀಸ್ಗೂ ಭಾಳ ಮಸ್ತ್ ಅನ್ನಿಸ್ತೈತಿ. ಸೊ ಹಂಗೆ ಸ್ವಲ್ಪ ರೌಂಡ್ ಹೊಡೆಯೋನು ಅಂತೇಳಿ ನೋಡಾಕತ್ತಿದ್ವಿ. ಸೊ ಎಲ್ಲ ಕಡೆ ಕುರ್ತಾಸ್, ಆಕ್ಸೆಸರೀಸ್, ಈ ಥರ ಈಗ ಹೊಸ ಫ್ಯಾಷನ್ ಬಂದಿರುವಂಥ ಡೇಂಟಿ ಜ್ಯುವೆಲರಿ, ಅಂದರೆ ಭಾಳ ಸಣ್ಣಗಿರ್ತಾವೆ, ಭಾಳ ಸೂಕ್ಷ್ಮವಾಗಿರ್ತಾವೆ, ಡೆಲಿಕೇಟ್ ಆಗಿರುವಂಥ ಜ್ಯುವೆಲರಿ. ಇದೆಲ್ಲ ಡೈಲಿ ವೇರ್ ಆಫೀಸ್ಗೆ ಹಾಕೊಂಡು ಹೋಗ್ಬೋದು ಆ್ಯಂಡ್ ಪಾರ್ಟಿ ವೇರ್ ಕೂಡ ಆಗ್ತೈತಿ. ಸೊ ಸಫೀನಾ ಪ್ಲಾಜಾನಾಗ ನೀವು ಒಂದ್ಸತಿ ಹೋಗ್ತೀರಿ ಒಳಗಡೆ ಅಂದ್ರೆ ಈ ಥರ ಭಾಳಷ್ಟು ಕಲೆಕ್ಷನ್ ನಿಮ್ಗೆ ನೋಡಕ್ಕೆ ಸಿಗ್ತೈತಿ. ಸೊ ನೋಡ್ರಿ, ಬೇರೆ ಶಾಪ್ಸ್ ಎಲ್ಲ ದೊಡ್ಡ ಕಾರ್ಪೆಟ್ ಶಾಪ್ಸ್ ಎಲ್ಲ ಅದಾವು. ಸೊ ಮಸ್ತ್ ಇರ್ತೈತಿ, ಎಲ್ಲ ಹ್ಯಾಂಡ್ಮೇಡ್ ಮತ್ತು ಭಾಳ ಪ್ರೀಮಿಯಮ್ ಆಗಿರುವಂಥ ಪ್ರಾಡಕ್ಟ್ ನಿಮ್ಗೆ ಇಲ್ಲಿ ಸಿಗ್ತಾವೆ. ಸಫೀನಾ ಪ್ಲಾಜಾದಿಂದ ಹೊರಗಡೆ ಬಂದ್ವಿ. ಇದು ಕಮರ್ಷಿಯಲ್ ಸ್ಟ್ರೀಟ್ದ ಮೇನ್ ರೋಡ್. ಸೊ ಮೇನ್ ರೋಡ್ದಾಗಿಂದ ನೀವು ಒಳಗಡೆ ಹೋದ್ರಿ ಅಂತಂದ್ರೆ ಭಾಳಷ್ಟು ವೆರೈಟೀಸ್ ಆಫ್ ಎಲ್ಲ ಸಿಗ್ತದೆ ನಿಮ್ಮ ಕಮರ್ಷಿಯಲ್ ಸ್ಟ್ರೀಟ್ನಾಗ. ಇಟ್ಸ್ ಲೈಕ್ ಅ ಸ್ಟ್ರೀಟ್ ಶಾಪಿಂಗ್. ಸೊ ಒಂದ್ಸತಿ ಕಮರ್ಷಿಯಲ್ ಸ್ಟ್ರೀಟ್ನಾಗ ಒಳಗೆ ಹೋದ್ರೆ ಮಿನಿಮಮ್ ನಿಮಗೆ 4-5 ತಾಸರೇ ಬೇಕಾಗ್ತೈತಿ. ಸೊ ಸ್ಟ್ರೇಟ್ ಮೇನ್ ರೋಡ್ದಿಂದ ಒಳಗೆ ಲೆಫ್ಟ್ ತೊಗೊಂಡು ಸ್ಟ್ರೇಟ್ ಬಂದ್ರಿ ಅಂತಂದ್ರೆ ಭಾಳಷ್ಟು ಶಾಪ್ಸ್ ನಿಮ್ಗೆ ಇಲ್ಲಿ ನೋಡಕ್ಕೆ ಸಿಗ್ತಾವೆ. ಇಲ್ಲೆಲ್ಲ ನಿಮ್ಗೆ ಭಾಳ ಚೀಪ್ ರೇಟಿಂದ ಹಿಡಿದ ಪ್ರೀಮಿಯಮ್ ಕ್ವಾಲಿಟಿ ವೆರೈಟೀಸ್ ಆಫ್ ಬ್ರ್ಯಾಂಡೆಡ್ ಕ್ಲಾತ್ಸ್ ಕೂಡ ಇಲ್ಲಿ ನಿಮಗೆ ಸಿಗ್ತಾವೆ. ಸೊ ಕಮರ್ಷಿಯಲ್ ಸ್ಟ್ರೀಟ್ ಅಂದ್ರೆ ಬೆಂಗಳೂರಿನಾಗ ಹುಡುಗಿರಿಗೆ ಹಾಟ್ ಸ್ಪಾಟ್ ಭಾಳ ಇಷ್ಟ ಆಗುವಂತಹ ಜಾಗ. ಸೊ ಮುಂದೆ ನೀವು ರೈಟ್ ಏನು ನೋಡಕತ್ತಿದ್ರಿ, ಸೊ ಆ ರೈಟ್ ತೊಗೊಂಡ್ವಿ ನಾವು ಫಸ್ಟ್. ಸೊ ನಾ ಯಾವತ್ತು ಕಮರ್ಷಿಯಲ್ ಸ್ಟ್ರೀಟ್ನಾಗ ಬಂದ ಹಿಂಗೆ ಸ್ಟ್ರೇಟ್ ಬಂದು ರೈಟ್ ಲೇನ್ ತೊಗೊತೀವಿ ಮುಂದೆ ಹೋಗಿ. ಅದು ಭಾಳಷ್ಟು ವೆರೈಟೀಸ್ ಆಫ್ ಅಲ್ಲಿ ಶಾಪ್ಸ್ ಅದಾವು. ಆ್ಯಂಡ್ ಹಿಂಗೆ ಫುಲ್ ಸ್ಟ್ರೇಟ್ ಹೋಗಬೇಕು. ಮೇನ್ ರೋಡಿಂದ ಲೆಫ್ಟ್ ತೊಗೊಂಡು ಸ್ಟ್ರೇಟ್ ಹೋಗಿ ರೈಟ್ ತೊಗೊಂಡ್ರಿ ಅಂತಂದ್ರೆ ಅಲ್ಲಿ ನಿಮ್ಗೆ ಸಿಗ್ತೈತಿ ರೋಡ್. ಆ್ಯಂಡ್ ಸ್ಮಾಲ್ ಕ್ಲಿಪ್ಸಿಂದ ಹಿಡಿದು ಎಲ್ಲ ಡೈಲಿ ವೇರಿಂದ ಹಿಡಿದು ವೆಡ್ಡಿಂಗ್ ಶಾಪಿಂಗ್ ಆಗ್ಬೋದು, ಪಾರ್ಟಿ ವೇರ್ ಕಲೆಕ್ಷನ್ ಎಲ್ಲ ಕೂಡ ಭಾಳ ಚಲೋ ಸಿಗ್ತೈತಿ. ಟಾಪ್ಸ್ ಎಲ್ಲ 250, 200 ಜಮಾನ ಹೋಯ್ತು. ಈಗ ಮಿನಿಮಮ್ 250, 300, 350 ಆ ರೇಂಜ್ನಾಗ ಸಿಗ್ತಾವೆ ಈಗ. ಸೊ ನಿಮಗೆ ಹೆಂಗೆ ಬೇಕು ಆ ಥರ ವೆರೈಟಿನಾಗ ಚೂಸ್ ಮಾಡ್ಕೋಬೋದು. ಸೊ ಇಲ್ಲೆಲ್ಲ ಬ್ರ್ಯಾಂಡ್ಸ್ ಕೂಡ ಅದಾವೆ. ಮ್ಯಾಕ್ಸ್ ಐತಿ, ಝುಡಿಯೋ ಐತಿ, ಬೇರೆ ಬ್ರ್ಯಾಂಡ್ಸ್, H&M ಐತಿ, ವೆಸ್ಟ್ ಸೈಡ್ ಐತಿ. ಸೊ ಅಲ್ಲೂ ಕೂಡ ಶಾಪ್ ಮಾಡ್ಬೋದು. ಆ್ಯಂಡ್ ಲೋಕಲ್ ಆಗಿ ಈ ಥರ ಸ್ಟ್ರೀಟ್ ಶಾಪಿಂಗ್ ಮಾಡ್ತೀನಿ ಅಂದರೆ ಇದು ಬೆಸ್ಟ್ ಐತಿ. ನೋಡಿದ್ರಲ್ಲ, ಈಗ ಸ್ಟ್ರೇಟ್ ಬಂದ ಈ ರೈಟ್ ಏನು ನಿಮಗೆ ಕಾಣಿಸೋದೈತಿ, ಇಲ್ಲಿ ರೈಟ್ ತೊಗೊಂಡ್ಬಿಡ್ತೇವೆ ನಾವು.
ಹೋಗಿದ ತಕ್ಷಣ ಎಂಟ್ರೆನ್ಸ್ಗೆ ಲೆಫ್ಟ್ ಸೈಡ್ಗೆ ಈ ಥರ ಡೌನ್ಗೆ ಒಂದು ಅಂಗಡಿ ಐತಿ. ಎಲ್ಲ ಚಂದಂತಹ ಬೇಸಿಕ್ ಟಾಪ್ಸ್, ಈ ದಿನಾಲೂ ಈಗ ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆಲ್ಲ ಹಾಕೊಳ್ಳೋ ಟಾಪ್ಸ್, ಈಗ ಸಾಲಿಡ್ ಟಾಪ್ಸ್, ಪ್ಲೇನ್ ಟಾಪ್ಸ್ ಭಾಳ ಟ್ರೆಂಡ್ನಾಗ ಅದಾವಲ್ಲ. ಈ ಕೊರಿಯನ್ ಸೀರೀಸ್ ಎಲ್ಲ ಬಂದಾಗಿಂದ ಕೊರಿಯಾದ ಎಲ್ಲ ಕಡೆ ಟ್ರೆಂಡ್ ಆಗುತ್ತೆ. ಸೊ ಕೊರಿಯನ್ ಫುಡ್ ಆಗ್ಬೋದು, ಕೊರಿಯನ್ ಫ್ಯಾಷನ್, ಸೊ ಆ ಥರ ಕೊರಿಯನ್ ಡ್ರೆಸ್ಸಸ್, ಕೊರಿಯನ್ ಟಾಪ್ಸ್ ಕೂಡ ಈಗ ಫ್ಯಾಷನ್ನಾಗ ಐತಿ. ಸೊ ಹೀಗಾಗಿ ಇದೆಲ್ಲ ಕೂಡ ಕೊರಿಯನ್ ಟ್ರೆಂಡ್ಸ್ ಅಂತ ಹೇಳ್ಬೋದು. ಈ ಥರ ಎಲ್ಲ ಪ್ಲೇನ್ ಟೀ ಶರ್ಟ್ಸ್ ಎಲ್ಲ ಇದು ನೋಡೋಕೆ ನಿಮ್ಗೆ ಸಣ್ಣ ಸಣ್ಣದು ಕಾಣಿಸ್ತೈತಿ, ಬಟ್ ಭಾಳ ಸ್ಟ್ರೆಚಬಲ್ ಇರ್ತೈತಿ. ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಇದ್ರಾಗ ಸೈಜ್ ನಿಮ್ಗೆ ಎಕ್ಸೆಲ್ನಾಗೂ ಬರ್ತೈತಿ, ಬಟ್ ಅದು ಕೂಡ ಒಂದು ಮೀಡಿಯಮ್ ಸೈಜ್ನಾಗ ಇರ್ತೈತೆ ಅಂತ ಹೇಳ್ಬೋದು. ಮೀಡಿಯಮ್ ಸೈಜ್ನಾಗ ಎಕ್ಸೆಲ್ ಇರ್ತಾವೆ. ಸೊ ಸ್ಮಾಲ್ ಇರ್ತಾವೆ ಭಾಳ ನೋಡೋಕೆ, ಬಟ್ ಸ್ಟ್ರೆಚಬಲ್ ಇರ್ತಾವೆ. ನೋಡಿ ಈ ಥರ ಎಲ್ಲ ಚೆನ್ನಾಗೆ ಬ್ಲ್ಯಾಕ್ ಕಲರ್, ಬೇರೆ ಬೇರೆ ಕಲರ್ನಾಗ ಈ ಥರ ಅವೈಲೇಬಲ್ ಇದ್ದು, ಬೇರೆ ಬೇರೆ ಪ್ಯಾಟರ್ನ್ಯಾಗ, ಬೇರೆ ಬೇರೆ ಕ್ಲಾತ್ ಮಟೀರಿಯಲ್ನಾಗ. ಸೊ ಈ ಥರ ಪ್ಲೇನ್ ಟಾಪ್ಸ್ ಸಿಂಪಲ್ ಆ್ಯಂಡ್ ಭಾಳ ಮಸ್ತ್ ಕಾಣಿಸ್ತಾವೆ ಹಾಕೊಂಡ್ಮೇಲೆ. ಸೊ ಈ ಥರ ಚಪ್ಪಲಿ ಕೂಡ ನೋಡ್ತಾ ಇದ್ವಿ. ಸೊ ಇದೆಲ್ಲ ಕೂಡ ನಿಮ್ಗೆ 350 ರುಪೀಸ್. ಏನೂ ಇಷ್ಟ ಆಗಲಿಲ್ಲ, ಹಾಗಾಗಿ ಮುಂದೆ ಹಂಗೆ ಹೋದ್ವಿ. ಸೊ ನಮಗೆ ಇವತ್ತು ಪ್ಲ್ಯಾನ್ ಇದ್ದಿದ್ದ ಟೆಕ್ಸ್ಮಾರ್ಟ್ ಹೋಗ್ಬೇಕಂತೇಳಿ. ನಾನು ಟೆಕ್ಸ್ಮಾರ್ಟ್ ಕೂಡ ಭಾಳ ವಿಡಿಯೋನಾಗ ನಮ್ಮ ವ್ಲಾಗ್ನಾಗ ತೋರಿಸಿದ್ದೀನಿ. ಅಲ್ಲೆಲ್ಲ ಒಳ್ಳೆ ಬ್ರ್ಯಾಂಡೆಡ್ ಕ್ಲೋತ್ಸ್, ಅಂದ್ರೆ ಖರೆ ಭಾಳ ಒಳ್ಳೆ ಬ್ರ್ಯಾಂಡಿದ್ದು ಕ್ಲೋತ್ಸ್, ಶೂಸ್, ಆಕ್ಸಸರೀಸ್ ಎಲ್ಲ ಕೂಡ ಭಾಳ ನಿಮಗೊಂದು 75-70% ಆಫ್ನಾಗ ಯಾವತ್ತು ಡೈಲಿ ಕೂಡ ಅಷ್ಟು 70 to 90% ಆಫ್ನಾಗ ಸಿಗ್ತಾವೆ. ಹೀಗಾಗಿ ಈ ಸ್ಟ್ರೀಟ್ ಶಾಪಿಂಗ್ನಾಗ ತೊಗೊಂಡಿರೋದು ಅರ್ವಿ ಭಾಳಷ್ಟು ದಿವಸ ನೀವು ಯೂಸ್ ಮಾಡೋಕ್ಕಾಗಂಗಿಲ್ಲ. ಲೈಕ್ 1 to 2 ಟೈಮ್ಸ್ ಯೂಸ್ ಮಾಡಿರಿ, ಥ್ರೈಸ್ ಯೂಸ್ ಮಾಡಿರಿ, ಅಥವಾ 1-2-6 ತಿಂಗಳು ಯೂಸ್ ಮಾಡಿರಿ. ಅದಾದಮೇಲೆ ಅದ್ರ ಕ್ವಾಲಿಟಿ ನಿಮಗೆ ಗೊತ್ತಾಗ್ತೈತಿ. ಮತ್ತು ಸ್ಟ್ರೀಟ್ ಶಾಪಿಂಗ್ ಅಂದ್ರೆ ಅದು ಹಂಗೆ ಇರ್ತೈತಿ. ಸೊ ಇದು ಲೈಕ್ ಯೂಸ್ ಆ್ಯಂಡ್ ಥ್ರೂ ಥರ. ಬಟ್ ಚಲೋ ಅಂತ ಅರ್ವಿ ತೊಗೋಬೇಕದು ಕಮ್ಮಿ ಪ್ರೈಸ್ನಾಗ ಅಂದ್ರೆ ನಿಮಗೆ ಬೆಸ್ಟ್ ಟೆಕ್ಸ್ಮಾರ್ಟ್. ಮನೆಯಾಗ ಹಾಕೊಳ್ಳೋ ಟೀ ಶರ್ಟ್ಸಿಂದ ಹಿಡಿದು ಒಳ್ಳೆ ಡ್ರೆಸ್ಸಸ್ ಕೂಡ ಅಲ್ಲಿ ನಿಮಗೆ ಸಿಗ್ತಾವೆ. ಆ್ಯಂಡ್ ಜೀನ್ಸ್ ಆಗಿರ್ಬೋದು, ಫುಟ್ವೇರ್ ಕೂಡ ಅಷ್ಟು ಚಲೋ ಸಿಗ್ತಾವೆ. ಸೊ ಈ ಥರ ಸ್ಕರ್ಟ್ಸ್ ಇಲ್ಲಿ ನೋಡತ್ತಿದ್ನಿ ಜಸ್ಟ್ ಫಾರ್ 100 ರುಪೀಸ್ ಅಂತ. ಬಟ್ ನಂಗೆ ಸ್ವಲ್ಪ ಲಾಂಗ್ ಲೆಂತ್ ಇದ್ದ ಸ್ಕರ್ಟ್ ಬೇಕಾಗಿತ್ತು, ಇದು ನನಗೆ ಸೂಟ್ ಆಗಂಗಿಲ್ಲ. ಆ್ಯಂಡ್ ಅವ್ರ ಕಡೆ ಲಾಂಗ್ ಲೆಂತ್ ಇದ್ದ ವೆರೈಟಿ ಅಷ್ಟೊಂದು ಇರಲಿಲ್ಲ ಅಂತ. ಸೊ ಶಾಪಿಂದ ಮೂವ್ ಆದ್ವಿ. ನೆಕ್ಸ್ಟ್ ಟೆಕ್ಸ್ಮಾರ್ಟ್ಗೆ ಹೋಗೋಣ ಅಂತೇಳಿ. ಅದಲ್ಲಿ ಏನಾಗ ನಿಮ್ಗೆ ಟೆಕ್ಸ್ಮಾರ್ಟ್ ಕೂಡ ಸಿಗ್ತೈತಿ. ಅಡ್ರೆಸ್ ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಇರ್ತೈತಿ, ಪ್ಲೀಸ್ ಹೋಗಿ ಚೆಕ್ ಮಾಡಿರಿ. ಈಗ ನೋಡ್ಬೋದು ನೀವು ಟೆಕ್ಸ್ಮಾರ್ಟ್ ರೀಚ್ ಆಗೇವಿ. ಇದು ಆಲ್ಮೋಸ್ಟ್ ಲೈಕ್ 3 floor ಬಿಲ್ಡಿಂಗ್ ಐತಿ. ಸೊ ಕಿಡ್ಸ್ ಸೆಕ್ಷನಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲ ಕೂಡ ಎಲ್ಲ ಅವೈಲೇಬಲ್ ಇರ್ತೈತಿ. ಸೊ ಕಿಡ್ಸ್ ಸೆಕ್ಷನ್ಯಾಗ ಹೋಮ್ ಡೆಕೋರ್ ಆಗಿರ್ಬೋದು, ಬೆಡ್ಶೀಟ್, ಅದು ಇದು ಕಿಚನ್ ಸಾಮಾನು ಎಲ್ಲ ಕೂಡ ಇಲ್ಲಿ ಸಿಗ್ತೈತಿ. ದಿಂಬುಗಳು ನೋಡ್ಬೋದು ನೀವು, ಬ್ಯಾಗ್ಸ್, ಈ ಥರ ಆಫೀಸ್ ಹೋಗೋರಿಗೆ, ಕಿಡ್ಸ್ಗಂತೂ ಭಾಳ ಅಂದ್ರೆ ಭಾಳ ವೆರೈಟಿ ಐತಿ. ಭಾಳ ಕಮ್ಮಿ ಅಂದ್ರೆ ಭಾಳ ಕಮ್ಮಿ ರೇಟ್. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ ಅಂತ. ಇದೆಲ್ಲ ಕೂಡ ಮೆನ್ಸ್ ವೇರ್ನಾಗ ಶೂಸ್ ಇತ್ತು, ಆಮೇಲೆ ಈ ಥರ ಕಿಚನ್ ವೇರ್ ಇತ್ತು. ಇದು ನೀವು ನೋಡ್ಬೋದು ಹೋಮ್ ಡೆಕೋರ್ನೇ ಭಾಳ ಮಸ್ತ್ ಇತ್ತಿದ್ದು ಪೀಸ್, ರ್ಯಾಬಿಟ್ ಥರ 600 ರುಪೀಸ್ ಅಂತ ಹೇಳಿದ್ರು. ಒರಿಜಿನಲ್ ಪ್ರೈಸ್ ಅದ್ರದ್ದು 2,500 ಐತಿ. ಆ ಬ್ರ್ಯಾಂಡ್ ನೋಡಿದ್ರಂದ್ರೆ ಹೋಮ್ ಸೆಂಟರ್ ಬ್ರ್ಯಾಂಡ್ ಅದೈತೆ. ಸೊ ಈಗ ವುಮೆನ್ ಫುಟ್ವೇರ್ ಸೆಕ್ಷನ್ನಾಗೂ ಕೂಡ ನೋಡೋದಾದ್ರೆ ಈ ಥರ ಶೂಸ್ ಕೂಡ ಅವೈಲೇಬಲ್ ಇದಾವೆ, ಸ್ನೀಕರ್ಸ್ ಅವೈಲೇಬಲ್ ಇದಾವೆ, ಈ ಥರ ಶೂಸ್ ಕೂಡ ಈ ಥರ ಅವೈಲೇಬಲ್ ಇರ್ತಾವೆ. ಆ್ಯಂಡ್ ಮನೆ ಹಾಕೊಳ್ಳೋ ಫ್ಲಿಪ್ ಫ್ಲಾಪಿಂದ ಹಿಡಿದು ಎಲ್ಲ ಕೂಡ ಅವೈಲೇಬಲ್ ಇರ್ತಾವೆ. ಟೇಬಲ್ ಕ್ಲಾತ್, ಅದು ಇದು, ಡೈನಿಂಗ್ ಮ್ಯಾಟ್ಸ್, ಅದು ಎಲ್ಲ ಸಿಗ್ತಾವೆ. ಹೀಲ್ಸಿಂದ ಹಿಡಿದು ಫ್ಲ್ಯಾಟ್ಸಿಂದ ಹಿಡಿದು. ಬಟ್ ಏನಂದ್ರೆ ನಿಮಗೆ ಭಾಳ ಪೇಷನ್ಸ್ ಇರಬೇಕು. ಒಂದು ಸತಿ ಟೆಕ್ಸ್ಮಾರ್ಟ್ನಾಗ ಹೋದ್ರೆ ಅಂದ್ರೆ ಮಿನಿಮಮ್ 2 to 3 hours ಬೇಕಾಗ್ತೈತಿ. ಭಾಳಷ್ಟು ಪೇಷನ್ಸಿಂದ ಹುಡುಕಿ ಚೆನ್ನಾಗೆ ನೋಡಿ ತೊಗೋಬೇಕು. ಅವಾಗ ನಿಮಗೆ ಗುಡ್ ಸ್ಟಫ್ ಸಿಗ್ತೈತಿ. ಸೊ ನಾವು ಪೇಷನ್ಸಿಂದ ಹೋಗಿ ಅಡ್ಡಾಡಿ ಅಷ್ಟೇ ಶಕ್ತಿ ಇರಬೇಕು. ಫಸ್ಟೇ ಎಲ್ಲ ಹೊಟ್ಟೆ ತುಂಬ ಊಟ ಗೀಟ ಮಾಡ್ಕೊಂಡು ಹೋದ್ರಿ ಅಂದ್ರೆ ಚಲೋ ಇರ್ತೈತಿ. ಅಡ್ಡಾಡಿ ಭಾಳ ಕಡೆ ಸುಸ್ತಾಗ್ಬಿಟ್ಟಿರ್ತೈತಿ. ಶೂಸ್ ನೋಡ್ಬೋದು ನೀವು. ಇದು ಮೆನ್ಸ್ ವೇರ್ನಾಗ ಬಂದೇನಿ. ಫ್ಲಿಪ್ ಫ್ಲಾಪ್ಸ್, ಸ್ಲೈಡರ್ಸ್, ಇದೆಲ್ಲ ಕೂಡ ಯುನೈಟೆಡ್ ಕಲರ್ಸ್ ಆಫ್ ಬೆಂಗ್ಟನ್ ಆ ಬ್ರ್ಯಾಂಡ್ ಅದ. ಮತ್ತು ಫಾರ್ಮಲ್ ಶೂಸ್ ಅಂತೂ A1 ಕ್ವಾಲಿಟಿದು ಇರ್ತೈತಿ. 4,500 ರೂಪಾಯಿ ಶೂಸ್ ಎಲ್ಲ ನಿಮಗೆ 1,200ಗೆ ಸಿಗ್ತೈತಿ. ಸೊ ಈ ಥರ ಸ್ಟೋರೇಜ್ ಬಾಕ್ಸ್ ಜ್ಯುವೆಲರಿಗೆ ಇದು ಚಲೋ ಇತ್ತು, 149 ರುಪೀಸ್. ಸೊ 179 ರುಪೀಸ್ದು ಕೂಡ ಇತ್ತು. ಗರ್ಸಿಂದ ಹಿಡಿದು ವಾಲ್ ಫ್ರೇಮ್ಸ್ ಎಲ್ಲ ಸಿಗ್ತಾವೆ. ಸೊ ಇದು ನೋಡ್ರಿ ಶೂಸ್ ಎಷ್ಟು ಚಂದ ಐತಿ, ಲ್ಯಾವೆಂಡರ್ ಕಲರ್ದು ಅಂತೇಳಿ. ಸೊ ಪ್ರೈಸ್ ನೋಡಿದ್ರೆ ಬರೀ ನಿಮ್ಗೆ 199 ರುಪೀಸ್ ಇತ್ತು. ಇದು ವುಮನ್ ಕಲೆಕ್ಷನ್ನಾಗ ಜುಡಿಯೋ ಬ್ರ್ಯಾಂಡದಿತ್ತು. ಜಸ್ಟ್ 199 ರುಪೀಸ್. ಇದು ವೈಟ್ ಕಲರ್ ಶೂಸ್ ಜಸ್ಟ್ ಲೈಕ್ ನಿಮ್ಗೆ 89 ರುಪೀಸ್ ಇತ್ತು. ನಂಬಾಕ ಆಗ್ತಿರಲಿಲ್ಲ. ಇದ್ರಾಗ ಇನ್ನೊಂದು ಕಲರ್ ಇತ್ತು, ಪೌಡ್ರ್ ಬ್ಲೂ ಕಲರ್ದು.
ಸೊ ಇದೆ ನೋಡ್ರಿ. ಆಮೇಲೆ ನಂಬಾಕ ಸಾಧ್ಯ ಆಗ್ತಿರಲಿಲ್ಲ ಶೂಸ್ ಇಷ್ಟೊಂದು ಐತಿ ಅಂತೇಳಿ. ಇದು ಕೂಡ ಜುಡಿಯೋದಿತ್ತು. ಸೊ ಜಸ್ಟ್ ಲೈಕ್ 89 ರುಪೀಸ್. ಸೊ 1 ಟೈಮ್ 2 ಟೈಮ್ ಯೂಸ್ ಮಾಡ್ತೀರಂದ್ರೂ ಬೆಸ್ಟ್ ಐತಿ. ಇನ್ಫ್ಯಾಕ್ಟ್ ಅದು ಭಾಳ ಚಲೋ ಕ್ವಾಲಿಟಿದು ಐತಿ. ಜುಡಿಯೋನಾಗಿದೆ ಜಾಸ್ತಿ ರೊಕ್ಕ ಕೊಟ್ಟು ಜನ ಶಾಪಿಂಗ್ ಮಾಡ್ತಾರೆ. ಇದು ವೈಟ್ ಕಲರ್ ಆಗಿರೋದ್ರಿಂದ ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಆಗ್ತೈತಿ. ಸೊ ನಾವು ಶಾಪಿಂಗ್ ಮಾಡತ್ತಿದ್ವಿ, ಅಷ್ಟ್ರಾಗ ನನ್ನ ಫ್ರೆಂಡ್ ರೀಮಾ ಕೂಡ ಅಲ್ಲೇ ಬಂದುಬಿಟ್ಲು. ಆಕೆಗೂ ಶಾಪಿಂಗ್ ಮಾಡೋದಿತ್ತು ಇವತ್ತು. अच्छा है, ये ब्रांडेड आइटम ही होता है रिमा. ले लो इसका 30 रुपये ऑफ तुझे अभी ऑन है. हाँ ನಾ ಜಸ್ಟ್ ಟೆಕ್ಸ್ಟ್ ಮಾಡ್ತಾ ಒಂದು ಟಾಪ್ ತಗೊಂಡೆ. ಜಸ್ಟ್ ಲೈಕ್ 129 ರುಪೀಸ್ ಅಷ್ಟೇ. ಭಾಳ ಕ್ಯೂಟ್ ಐತಿ. ಸದ್ಯಕ್ಕೆ ಒಂದು ಟಾಪ್ ತೊಗೊಂಡಿದ್ದೆ. ಅದಾದಮೇಲೆ ಈ ಶೂಸ್ ನನ್ನ ಕಣ್ಣಿಗೆ ಬಿತ್ತು. ಇದು ಜಸ್ಟ್ ಫಾರ್ ರುಪೀಸ್ 199 ರುಪೀಸ್. ಆ್ಯಂಡ್ ಇದು ಭಾಳ ಮಸ್ತ್ ಕ್ವಾಲಿಟಿ ಶೂಸ್ ಐತಿ. ಯಾಕಂದರೆ ಇದು ಮ್ಯಾಕ್ಸ್ ಬ್ರ್ಯಾಂಡ್ ಅದೈತಿ. ಸೊ ಇದ್ರದ್ದು ಒರಿಜಿನಲ್ ಪ್ರೈಸ್ ಬಂದು 899 ರುಪೀಸ್. ಲೈಕ್ ನನಗೆ ಸಿಕ್ಕಿದ್ದು ಬರೀ 199 ರುಪೀಸ್. ಐ ಲವ್ಡ್ ಇಟ್. ನಂಗೆ ಆ ಥರ ಇಷ್ಟ ಆಗ್ತೈತೆ. ನನಗೆ ಬಟ್ಟೆ ಮೇಲೆ ಮತ್ತು ಶೂಸ್ ಮೇಲೆ ಭಾಳ ರೊಕ್ಕ ಖರ್ಚು ಮಾಡೋಕೆ ಇಷ್ಟ ಆಗಂಗಿಲ್ಲ. ಆ್ಯಂಡ್ ಆಲ್ಸೋ ರೊಕ್ಕ ಖರ್ಚು ಮಾಡಿದ್ರು ಕೂಡ ಅದೊಂಥರ ಇನ್ವೆಸ್ಟ್ಮೆಂಟ್ ಇರಬೇಕು ಥರ ಇರಬೇಕು. ಸೊ ರೀಮಾ ಈ ಥರ ಶೂಸ್ ತೊಗೊಂಡ್ಳು. ಅವಳದು ಬಾಟಾ ಕಂಪ್ನಿದು ಸಿಕ್ತು ಅವಳಿಗೆ. ಮತ್ತು ಮಸ್ತ್ ಇತ್ತು ಅವ್ರದ್ದು. ಫಾರ್ಮಲ್ ಆಕಿ ದಿನ ಆಫೀಸ್ಗೆ ಹೋಗಿದ್ರೆ ಅವ್ರಿಗೆ ಫಾರ್ಮಲ್ ವೇರ್ ಭಾಳ ಎಸೆನ್ಷಿಯಲ್ ಇರ್ತೈತಿ. ಸೊ ನಂಗೆ ಬಟ್ಟೆ ಮೇಲೆ ಅದ್ರ ಮೇಲೆಲ್ಲ ಭಾಳ ರೊಕ್ಕ ಖರ್ಚು ಮಾಡೋಕೆ ಇನ್ವೆಸ್ಟ್ ಮಾಡೋಕೆ ಇಷ್ಟ ಆಗಂಗಿಲ್ಲ. ಸೊ ಒಂದು ಬಟ್ಟೆನ ರಿಪೀಟ್ ಹಾಕೊಳಕ್ಕೆ ನಂಗೆ ಭಾಳ ಜಲ್ದಿ ಬೋರ್ ಆಗಿಬಿಡ್ತೈತಿ. ಸೊ ಹಿಂಗಾಗಿ ಇಲ್ಲಿ ಕ್ವಾಲಿಟಿ ಆ್ಯಂಡ್ ಬ್ರ್ಯಾಂಡ್ ಚಲೋ ಇರ್ತೈತಿ, ಪ್ರೈಸ್ ಕಮ್ಮಿ ಇರ್ತೈತಿ. ಸೊ ಹಿಂಗಾಗಿ ಇದನ್ನು ಸೇಮ್ ಲೈಕ್ ನೀವು ಫಾರ್ ಎಕ್ಸಾಂಪಲ್ ಲೈಫ್ ಸ್ಟೈಲ್ ಸ್ಟೋರ್ನಾಗ ಹೋಗಿ ಜಿಂಜರ್ ಬ್ರ್ಯಾಂಡಿದ್ದು ಒಂದು ಟಾಪ್ ತೊಗೊಂಡ್ರೆ ನಿಮ್ಗೆ ಮಿನಿಮಮ್ 600 700 1000 ರೂಪಾಯಿ ತನಕ ಹೋಗ್ತೈತಿ. ಬಟ್ ಅವ ಬ್ರ್ಯಾಂಡ್ ನಿಮಗೆ ಇಲ್ಲೇ ಸಿಗ್ತಾವೆ. ಸೊ ಹಿಂಗಾಗಿ ನೋ ವರೀಸ್, ಹಾಕೊಳ್ಳೋದೈತಿ. ಮತ್ತು ಆಮೇಲೆ 1-2 ವರ್ಷ ಆದಮೇಲೆ ಬೇರೆದವ್ರಿಗೆ ಡೊಮಿನೇಟ್ ಮಾಡೋದೈತಿ. ಸೊ ಹಿಂಗಾಗಿ ಅದಕ್ಕೆ ಭಾಳ ರೊಕ್ಕ ಹಾಕೋಕೆ ನಮಗೆ ಅಷ್ಟೊಂದು ಮನ್ಸಾಗಂಗಿಲ್ಲ. ರಿಪೀಟ್ ಅವನ್ನ ಹಾಕೋಕ್ಕೂ ಕೂಡ ಭಾಳ ಬೋರ್ ಆಗ್ತೈತಿ. ಹಿಂಗಾಗಿ ನಾ ಈ ಥರ ಶಾಪ್ ಮಾಡೋಕೆ ನನಗೆ ಇಷ್ಟ ಆಗ್ತೈತಿ ಪರ್ಸ್ನಲಿ. ಆ್ಯಂಡ್ ಈಗ ನಾನೆಲ್ಲೂ ಆಫೀಸೆಲ್ಲೂ ಹೋಗಂಗಿಲ್ಲ. ಸೊ ಹಿಂಗಾಗಿ ನಂಗೇನು ಭಾಳ ಬಟ್ಟೆಗಳ ನೆಸೆಸಿಟಿ ಕೂಡ ಎಲ್ಲ ಇದ್ದಿದ್ದನ್ನು ಹಾಕೊಂಡ್ರೆ ನನಗೆ ಅಷ್ಟೇ ಸಾಕು. ಸೊ ಹಿಂಗಾಗಿ ಈಗ ಸ್ವಲ್ಪ ಸೈಜ್ ವೇರಿಯೇಷನ್ ಹಾಕಕತ್ತೈತಿ. ಹಿಂಗಾಗಿ ಒಂದು ಕ್ಯಾಶುವಲ್ 1-2 ಟಾಪ್ಸ್ ತೊಗೊಳ್ಬೇಕು ಅಂಥೇಳಿ ನನ್ನ ಮೈಂಡ್ನಾಗಿತ್ತು. ಆ್ಯಂಡ್ ಈ ಥರ ಕಲೆಕ್ಷನ್ ಸದ್ಯಕ್ಕೆ ನೀವು ನೋಡಾಕತ್ತೀರಿ. ಆ್ಯಂಡ್ ಭಾಳಷ್ಟು ಹುಡುಕಿ ಚಲೋ ಅಂತ ತೊಗೊಂಡ್ರೆ ಇಟ್ಸ್ ನೈಸ್. ದೀಸ್ ಆರ್ ನಾಟ್ ಥ್ರಿಫ್ಟೆಡ್. ಅಂದ್ರೆ ಇದು ಸೆಕೆಂಡ್ ಹ್ಯಾಂಡು ಇನ್ನೊಬ್ರು ಹಾಕೊಂಡು ಬಿಟ್ಟಾರೋ ಆ ಥರ ಏನೂ ಅಲ್ಲ. ಇದು ಎಲ್ಲ ಬ್ರ್ಯಾಂಡ್ಸ್ನಾಗ ಸ್ಟಾಕ್ ಏನು ಉಳ್ಕೊಂಡಿರ್ತೈತೆ ಲಾಸ್ಟಿಗೆ. ಸೊ ಯಾರೂ ಬೈ ಮಾಡೋಂಗಿಲ್ಲ. ಅದನ್ನು ತಂದು ಇಲ್ಲಿ ಹಾಕ್ಬಿಡ್ತಾರೋ. ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಏನಾದರೂ ಸೈಜ್ ವೇರಿಯೇಷನ್ ಆದಿದ್ದು ಏನಾದರೂ ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ಅದನ್ನು ತಂದು ಈ ಥರ ಹಾಕ್ಬಿಡ್ತಾರೆ. ಸೊ ಅವರು ಅದನ್ನು ಕಂಪ್ಲೀಟ್ಲಿ ವೇಸ್ಟ್ ಮಾಡೋಂಗಿಲ್ಲ ಪ್ರಾಡಕ್ಟ್ಸ್ನ. ಸೊ ಈ ಥರ ಕಮ್ಮಿ ಪ್ರೈಸ್ನಾಗ ಜನರಿಗೆ ಕೊಟ್ರಿ ಅಂತಂದರೆ ಜನ ತೊಗೊತಾರೋ ಅನ್ನೋ ಒಂದು ಇಂಟೆನ್ಷನಿಂದ. ಆ್ಯಂಡ್ ಫೈನಲಿ ನಾನು ಟ್ರಯಲ್ ರೂಮ್ಗೆ ಹೋದೆ. ಇದೊಂದು ಟಾಪ್ ಟ್ರೈ ಮಾಡಿದೆ. ಇದು ಭಾಳ ಕ್ಯೂಟ್ ಅಂತ ಅನ್ನಿಸ್ತು. ಸೊ ಇದು ಸೆಲೆಕ್ಟ್ ಮಾಡಿಕೊಂಡೆ. ಆ್ಯಂಡ್ ಫೈನಲಿ ನಾನು ತೊಗೊಂಡಿರುವಂಥ ಟಾಪ್ ಇದು ಕೂಡ ಟ್ರೈ ಮಾಡಿದೆ. ಚಲೋ ಇತ್ತು. ಇದೊಂದು ಡ್ರೆಸ್ ಟ್ರೈ ಮಾಡಿದೆ. ಬಟ್ ಚಲೋ ಇತ್ತು, ಕ್ಯೂಟ್ ಚಂದ ಕಾಣಿಸೋದಿತ್ತು. ಬಟ್ ನಂಗೆ ಟೈಟ್ ಆಗಿಬಿಟ್ಟಿತ್ತು. ಹಿಂಗಾಗಿ ಟೆಕ್ಸ್ಮಾರ್ಟಿಂದ ಹೊರಗೆ ಬಂದ್ವಿ. ಆ್ಯಂಡ್ ಅದ್ರ ಬಾಜುಕ ಕೆಳಗೆ ಇದು ಒಂದು ಶಾಪ್ ಐತಿ. ಇಲ್ಲೆಲ್ಲ ಕೊರಿಯನ್ ಸ್ಟೈಲ್ನಾಗ ಟಾಪ್ಸ್ ಎಲ್ಲ ನಿಮಗೆ ಮಾರ್ತಾರೋ. ಸೊ ಟ್ಯಾಂಕ್ ಟಾಪ್ಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಭಾಳ ಕ್ಯೂಟ್ ಆ್ಯಂಡ್ ಚಲೋ ಕಾಣಿಸ್ತಾವೆ. ಬಟ್ ಇಲ್ಲಿ ಸ್ಟಾಫ್ ಮೆಂಬರ್ ಒಂದು ಆ್ಯಟಿಟ್ಯೂಡ್ ಭಾಳ ಡಿಫ್ರೆಂಟ್ ಐತೆ. ಸೊ ನಂಗೆ ಅದು ಇಷ್ಟ ಆಗಂಗಿಲ್ಲ. ಯಾವ ಶಾಪಿಗೆ ಏನು ಹೋದರೂ ನಾವು ಪರ್ಚೇಸ್ ಮಾಡದೇ ಇದ್ರೂ ಕೂಡ ಅವ್ರ ಸರ್ವಿಸ್ ಹೆಂಗೆ ಕೊಡ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಅಷ್ಟೊತ್ತಿಗೆ ಹೊಟ್ಟೆ ಹಸಿದ್ಬಿಟ್ಟಿತ್ತು ಭಾಳ ಕೆಟ್ಟ. ಸೊ ಹಿಂಗಾಗಿ ಊಟ ಗೀಟ ಎಲ್ಲ ಚೆನ್ನಾಗೆ ಮಾಡಿದ್ವಿ ವುಡೀಸ್ ಅನ್ನೋ ರೆಸ್ಟೋರೆಂಟ್ನಾಗ. ಕಮರ್ಷಿಯಲ್ನಾಗ ಭಾಳ ಕಮ್ಮಿ ರೆಸ್ಟೋರೆಂಟ್ಸ್ ಅದಾವು. ಬಟ್ ವುಡೀಸ್ ಮತ್ತು ಶಿವಸಾಗರ್ ನಾನು ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ಎರಡೂ ಕಡೆ ರಶ್ ಭಾಳ ಇರ್ತೈತಿ. ಸ್ಪೆಷಲಿ ನಾವು ಹೋಗಿದ್ದು ಸ್ಯಾಟರ್ಡೇ ವೀಕೆಂಡ್ನಾಗ ಅಂತೇಳಿ. ಸೊ ಶಾಪಿಂಗ್ ಮುಗಿಸ್ಕೊಂಡು ಫುಲ್ ಥಕಾನ ಆಗ್ಬಿಟ್ಟಿತ್ತು, ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಮನೆಗೆ ವಾಪಸ್ ಬಂದ್ವಿ. ಏನೇನ ಆ್ಯಕ್ಚುಲಿ ಶಾಪಿಂಗ್ ಮಾಡೀನಿ, ಹೆಂಗೆ ನನ್ನ ಮೇಲೆ ಕಾಣಿಸ್ತೈತಿ ಅನ್ನೋದು ನೆಕ್ಸ್ಟ್ ವ್ಲಾಗ್ನಾಗ ನಾನು ನಿಮಗೆ ತೋರಿಸ್ತೀನಿ. ಈಗ ತೋರಿಸಿದ್ರೆ ಈ ವ್ಲಾಗ್ ಭಾಳ ದೊಡ್ಡದಾಗ್ಬಿಡ್ತೈತಿ ಅಂತೇಳಿ. ಸೊ ನೆಕ್ಸ್ಟ್ ವ್ಲಾಗ್ನಾಗ ಖಂಡಿತ ತೋರಿಸ್ತೀನಿ ಅಂತ. ಸ್ಟೇ ಟ್ಯೂನ್ಡ್. ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಮತ್ತು ಸಿಗೋಣ ಅಂತ. ಬಾಯ್.